ನೀನ್ ಜೋಳ ಸಾಕು, ನಿನ್ ಜೋಳ ಸಾಕು. ನಿನ್ನ ನೋಡಿದಾಗ ಬರುವುದನ್ನ ನೋಡಿದಾಗ ಯಾಕೆ ಬೇಕು ಮಾರ ನಿಮಗೆ ಅವಸ್ಥೆ? ನನಗೂ ಅದೇ ಅಷ್ಟು ದೂರದಿಂದ ಬಂದು ನೀನು ಬರುವುದು ನೋಡಿದ್ರೆ ಯಪ್ಪ ಕೃಷ್ಣಯ್ಯ ನೀನಿರುವಾಗ ನಾನು ಬರಬೇಕಾಯ್ತು. ನನ್ನದಾಗಿ ಬಂದವ ಕೃಷ್ಣಯ್ಯ, ನಿನ್ನ ಮುಖಾರವಿಂದವನ್ನು ನೋಡ್ತಾ ಇದ್ದೇನೆ. ಹೇಗಿದೆ ಗೊತ್ತು? ಹೊರಗಿನ ತಾವರೆಯನ್ನು ಹೊಳದಿಂದ ತೆಗೆದು ಕಾಡ ಬಂಡೆ ಮೇಲೆ ಅಪ್ಪಳಿಸಿದಾಗ ಅದು ಹೇಗೆ ಕೊರಟಿ ಮುರುಟಿ ಕುರುಟಿ ಹೋಗ್ತದೆ, ಆ ರೀತಿ ಆಟ ಉಂಟು. ಇದನ್ನ ಬಾಲಿಕೆಯಲ್ಲಿ ತಾಲೂಕಾ ಇರುವಾಗಲೂ ನಿನಗೆ ಪರಿಸ್ಥಿತಿಯ ಕೃಷ್ಣನಿಗೆ ತಲೆ ಬಿಸಿ ಬಂದದಕ್ಕೆ ದೇಶವಲ್ಲ. ಮತ್ತೆ ತಾಲೂಕದಂತವರು ಕೃಷ್ಣನ ಸೊಸೆಯಿರುತ್ತಲೂ ಕೃಷ್ಣ ಹೀಗಾಗಬೇಕಾಗಿರುತ್ತವೆ ಎನ್ನುವುದೇ ದೇಶ. ಯಾಕೆ ಅಂತ ಕೇಳ್ತಾ ಇದ್ರು. ಈ ನಿನ್ನ ಬೇಸರ, ನಿನ್ನ ಬಸವಳಿದ ಮುಖವನ್ನ ನೋಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ತಾಲೂಕನನ್ನ ಇಲ್ಲಿವರೆಗಾಗಿ ಕಲಿಸುವ ಪ್ರಸಂಗ ನಿನ್ನ ಪಾಲಿಗೆ ಬಂತು. ಪ್ರಸಂಗ ಆರಂಭವಾದದ್ದು ತಿಳಿದಿದ್ದೇನೆ. ಕಳಿಸಿದ್ದಲ್ಲ, ಅವನು 3 ಜನ ಕಳಿಸಿದ್ದೆ. ಅಲ್ಲ, ಈ 3 ಜನ ಕಳಿಸಿದ್ರು ಏನ್ ಪ್ರಯೋಜನ ಆಗಲಿಲ್ಲ. ಎಲ್ಲಿದ್ದಾರಂತೆ? ಭಾವನಾದಂತಹ ಮಾರ್ಗದಲ್ಲಿ ಆಶ್ರಯ ಪಡೆದಿದ್ದಾನೆ ಎನ್ನುವಂತ ವರ್ತಮಾನ. ಅಯ್ಯೋ ಪುಣ್ಯಾತ್ಮ, ಇಷ್ಟು ಕೇಳಿಕೊಂಡು ನೀನು ತಿಳ್ಕೊಂಡು ಕೂಡ ಇಷ್ಟು ಇಲ್ಲಿವರೆಗೆ ಮತ್ತೆ ಎಂತಕ್ಕೆ ಮತ್ತೆ ಬಸವನ್ ಕುರಿತು ಹಾಗೆ ನಾನು ಭಾವಿಸುತ್ತೆ. ಭಾರತದಲ್ಲಿ ಇದ್ದಾನೆ ಗಯಗಂಧರ್ವ ಎನ್ನುವಾಗ ತಲೆಬಿಸಿಯೇ ಇರಲಿಲ್ಲಲ್ವಾ? ಮನುಷ್ಯನಲ್ಲೇ ಕಳುಹಿಸಿಕೊಳ್ತಾನೆ ಎನ್ನುವುದಾಗಿ ಭಾವಿಸಿದ್ದು ನಾನು. ಅವನು ಇನ್ನು ಜನ ಅಂತ ಗೊತ್ತಿದ್ದಿದ್ರೆ ಅಲ್ಲೇ ಬಿಟ್ಟು ಬಂದ ಹಾಗಾಗಿಲ್ಲ. ನಾನು ಮಾಡಿದ ಶಪಥವನ್ನು ಯಾವಾಗಲೂ ಮಾಡಿದ ಶಪಥಕ್ಕೆ. ಓ, ನಿನ್ ಶಪಥ ಬಂಜೆ ಆಗ್ಬಾರ್ದಲ್ಲ. ನಾನು ಕಳುವೂ ಇಲ್ಲ, ಈಗ ಕಳುಹಿಸಲೂ ಇಲ್ಲ. ಮತ್ತೇನ್ ಮಾಡುದು? ಕಳುಹಿಸಿಕೊಳ್ಳುವಾಗ ಸುಭದ್ರೆಯನ್ನ ಕಳುಹಿಸಿದ್ದೆ ಹೌದು. ಆದ್ರೆ ಕೊಡುವುದಕ್ಕಿಲ್ಲ, ಆದ್ರೆ ಇದಕ್ಕೆ ನಾನು ಸಂವಾದ ಕೊಟ್ಟಿದ್ದಾನೆ. ಪುಣ್ಯಾತ್ಮ, ಈ ರಾಯಭಾರಿ ಕಳಿಸಿದ ಯಾರನ್ನ? ತಂಗಿಯಾದಂತಹ ಸುಭದ್ರೆಯ ಅವನ ಹೆಂಡತಿಯನ್ನು ಬೆಂಕಿ ಹತ್ರ ಬೆಂಡೆ ತಗೊಂಡವ್ರಿಗೆ ಏನಾಗುತ್ತೆ ಪುಣ್ಯಾತ್ಮ? ಸರಿಗೆ ನೀರಾಗುತ್ತಿಲ್ಲ. ಗಂಡನಲ್ಲಿಯೇ ಹೆಣ್ಣನ್ನು ಕಳಿಸಿದ್ದೀಯ ರಾಯಭಾರಕ್ಕಾಗಿ. ಅದು ಮತ್ತೊಂದು ಪುಣ್ಯಾತ್ಮ, ಈ ರಂಗಕ್ಕೂ ರಾಜಕೀಯ ರಂಗಕ್ಕೂ ಹೆಣ್ಮಕ್ಕಳನ್ನ ಹೆಂಗಸರನ್ನ ಬಳಸಬಾರ್ದು ಅನ್ನೋದು ಗೊತ್ತಿಲ್ವಾ? ಹಾಗೆ ಬಯಸಿದ್ರೆ ಏನಾಗ್ತದೆ ಕೇಳಿ. ಕೇಳು. ಜಯ ಲಲಿತ ಆಗುದಿಲ್ಲ, ಜಯ ಲಲಿತ ಆಗುದಿಲ್ವಾ? ಜಯ
ನಿನಗೊಂದು ಬಂದು ಯೋಗ ಮಾಡಿ ಸಾಕ ಇವತ್ತು ಮುಂದೊಂದು ಪ್ರಸಂಗ ಬಂದಿದೆ. ದಾರುಕಾ ಸಂಭ್ರಾತ ಎನ್ನುವ ಹಾಗೆ. ಆ ಪ್ರಸಂಗ ಬರೆಯುವುದಿದ್ರು ನೀನೇ ಬರೀಬೇಕೇ. ನೋಡು, ನನ್ನಿಂದ ಅದು ಆಗಿಲ್ಲ. ನಿನ್ನ ಹಾರೈಕೆ ದಾರುಕ ತಡ ಮಾಡುವುದಲ್ಲ. ಪ್ರಸಂಗ ಬೇಗ ಮುಗಿಸಬೇಕಾದಂತ ಅನಿವಾರ್ಯತೆ ಉಂಟು. ಯಾಕೆ ದಿನ ಹತ್ರ ಬಂತ ಎಂದೇ ದಿನ ಅಲ್ಲ ದಿನ ಹತ್ರ ಬಂತ ಅಲ್ವೋ? ಎಂದೇ ದಿನ ಹೇಳಿದ್ದು. ಎಂದೇ ದಿನಕ್ಕೆ ನ್ಯಾಯವನ್ನು ಕೊಟ್ಟು ನಮಗೆ ದೇವರಿಗೆ ಪೂಜೆ ಮಾಡುವುದಕ್ಕುಂಟು. ಲೇಖನವನ್ನು ಬರೆದುಕೊಳ್ತೇನೆ. ಇದೇ ಲೇಖನವನ್ನ ಆತನಿಗೆ ಕೊಡು. ಸಂದರ್ಭ ಮುಗಿಸಿ ಬೇಗ ಆಯ್ತು ಏನು ತಲುಪಿಸಬೇಕು ಜಾಗ್ರತೆ ಎಲ್ಲರೂ ಬುದ್ಧವರಿಗಿರ್ತಾರೆ. ಹೇಗೆ ಅಲ್ಲ ಅಡ್ಡಿಲ್ಲ ಮಾರ್ರೆ. ನಿನಗೊಂದು ಬಂದು ಯೋಗ ಮಾರ್ರೆ. ಎಂತದ ಇದ್ರಾಗ ಎಂತ ಇಲ್ಲ ಅಲ್ಲ, ಇದ್ರಲ್ಲಿ ಎಂತ ಇಲ್ಲ. ಸೇರ್ಸುದು ಎಂತ ಮಾಡೋದು? ನಿನಗೆ ಹೇಳ್ಬೇಕಾ? ನಿನ್ನಂತ ಮೂರ್ಖ ಸವರಿಗಳು, ನಿನ್ನಂತ ಮೂರ್ಖ ಸವರಿಗಳು ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಕೇಳಿದ್ದೇವೆ. ದ್ವಾರಕೇಶ್ವರ ದ್ವಾರಕೇಶ್ವರ